ನಮಸ್ಕಾರ ಈಶ್ವರಪ್ಪಾಜಿ ಅವರೇ, ಹೇಗಿದೆ ಊಟ? ಇದು ಅಪರೂಪದ ವನದಲ್ಲಿ ನಡೀತಾ ಇರೋಂಥ ಈಶ್ವರನ ವನದಲ್ಲಿ ನಡೀತಾ ಇರೋಂಥ ನಿಮ್ಮದೇ ಅಲ್ಲ ಹೆಸರು ಈಶ್ವರಪ್ಪನವರು ಪರೋಪಕಾರಮ್ನವ್ರು ಮಾಡ್ತಿರೋಂಥ ವಿಶೇಷ ಕಾರ್ಯಕ್ರಮ. ವನದಲ್ಲಿ ಊಟ ಇದೆಯಲ್ಲ, ಭಾಳ ವಿಶೇಷ. ಇದರಲ್ಲಿ ಎಲ್ಲ ಥರದ್ದು ಅಡುಗೆನೂ ಇರುತ್ತೆ. ವ್ಯವಸ್ಥೆ ಅಲ್ಲ ಇದು, ಭಾಳ ಶ್ರದ್ಧೆಯಿಂದ ಮಾಡಿದ್ದಾರೆ, ಪ್ರೀತಿಯಿಂದ ಬಡಿಸ್ತಾ ಇದ್ದಾರೆ. ಒಳ್ಳೆ ರುಚಿನೂ ಇದೆ, ತುಂಬಾ ರುಚಿನೂ ಇದೆ, ಸುವಾಸನೆ ಬರ್ತಾ ಇದೆ. ಇಲ್ಲ ಅದಕ್ಕೆ ನಾನೇ ನಿಂತ್ಕೊಂಡಿದ್ದೀನಿ. ಸರ್ ಕೊಡಿ. ಇಲ್ಲ ಸರ್ ಶಿವಮೊಗ್ಗ ತಾಲೂಕಿನ ಅಬ್ಳಿಗೆಯಲ್ಲಿರ್ತಕ್ಕಂಥ ಈಶ್ವರವನ, ಅದ್ಭುತವಾದಂಥ ಈಶ್ವರವನದಲ್ಲಿ ಇವತ್ತಿನ ದಿವಸ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ಸಾಂಪ್ರದಾಯಿಕವಾಗಿ ಅದ್ಭುತವಾದಂಥ ಈಶ್ವರವನ 150 ಔಷಧಿ ಜಾತಿಯ ಮರಗಳನ್ನು ಇಲ್ಲಿ ಬೆಳೆಸಿದ್ದಾರೆ. ಆಮ್ಲಜನಕ ಅಂತೂ ತುಂಬ ಉತ್ಪತ್ತಿ ಆಗುತ್ತೆ. ಅದ್ಭುತವಾದಂಥ ತಾಣ ಅಂತೇಳಿದರೆ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಎಲ್ಲರೂ ನೀವು ಭೇಟಿ ಕೊಡ್ಬೇಕು ಅಲ್ಲಿಗೆ. ಸಮಾಜವನ್ನ ಮನಸ್ಥಿತಿ ಇತ್ತೀಚಿನ ಕಾಲದಲ್ಲಿ ಯಾರಲ್ಲೂ ಇಲ್ಲ. ಸಮಾಜವನ್ನ ಎತ್ತಬೇಕಾಗಿರ್ತಕ್ಕಂಥ ಸರ್ಕಾರಗಳು ಸಹ ಇತ್ತೀಚೆಗೆ ಏನ್ ಮಾಡ್ತಿದ್ದಾವೆ, ಜಾತಿಯಿಂದ ಒಬ್ಬರನ್ನೊಬ್ರು ಹೊಡಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಟ್ಟುಗೂಡಿಸ್ಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಪರೋಪಕಾರಮ್ನಲ್ಲಿ ಪ್ರತಿ ತಿಂಗಳು ಒಂದೊಂದು ಹಬ್ಬ ಇರುತ್ತೆ. ಆ ಹಬ್ಬದಲ್ಲಿ ಈ ಸೀಗೆ ಹುಣ್ಣಿಮೆ ಸಂದರ್ಭದಲ್ಲಿ ಭೂಮಿ ತಾಯಿಯ ಹಬ್ಬ ಒಂದು ಮಾಡ್ತೀವಿ. ಭೂಮಿ ತಾಯಿಗೆ ನಾವು ಎಷ್ಟು ಧನ್ಯವಾದ ಸಮರ್ಪಣೆ ಮಾಡಿದ್ರು ಸಹ ಅದು ಅತ್ಯಂತ ಎಲ್ಲವನ್ನು ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವಳಿಗೆ ನಾವೇನನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಇವತ್ತು ಎಲ್ಲರೂ ಸೇರಿ ಒಟ್ಟಾಗಿ ಸಂತೋಷವಾಗಿ ಒಂದು ಕಡೆ ಊಟ ಮಾಡಿದ್ರೆ ಆ ದೇವಿಗೆ ನಿಜವಾಗ್ಲೂ ಸಹ ಧನ್ಯವಾದ ಸಮರ್ಪಣೆ ಮಾಡ್ದಂಗೆ. ಇಲ್ಲಿ ಯಾವುದೇ ಜಾತಿ ಇಲ್ಲ, ರಾಜಕೀಯ ಇಲ್ಲ, ಯಾವ ಪ್ರಭಾವಗಳಿಲ್ಲ, ಯಾರ ಹತ್ರ ಹಣವನ್ನು ಪಡೆಯೋದಿಲ್ಲ, ಯಾರನ್ನು ಟೀಕೆ ವ್ಯಂಗ್ಯ ಮಾಡಲ್ಲ. ವಿಶೇಷ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಯಾರು ನಾಯಕರೇ ಇಲ್ಲದೆ ಇರ್ತಕ್ಕಂಥ ಒಂದು ಸಮಾಜವನ್ನು ಕಟ್ಟಬಹುದಂತ ಎಲ್ಲ ಇಡೀ ಸಮಾಜಕ್ಕೆ ತೋರಿಸ್ಲಿಕ್ಕೆ ಹೊರಟಿರ್ತಕ್ಕಂಥವ್ರು ನಾವು.